ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಕೆಇಎ ಮುಖಾಂತರ ಕಂಡಕ್ಟ್ ಮಾಡಲಾದಂಥ ಕಂಡಕ್ಟರ್ ನಾನ್ HK ಈ ಒಂದು ವೃಂದದ 2500 ಒಟ್ಟು ಹುದ್ದೆಗಳ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸೆಪ್ಟೆಂಬರ್ 1ನೇ ತಾರೀಕು ನಡೆಸಲಾಗಿತ್ತು. ಸೊ ಇದೀಗ ಈ ಒಂದು ಪರೀಕ್ಷೆಯ ಅಂತಿಮ ಅಂಕಗಳ ಪಟ್ಟಿಯನ್ನು ನಿನ್ನೆ ತಾನೇ ಈ ಕೆಇಎ ಮುಖಾಂತರ ಪ್ರಕಟಣೆ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ಪಟ್ಟಿಯಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ? ಆ್ಯಕ್ಚುಲಿ ಆ ಒಂದು ಅವರು ಓನ್ಲಿ ಒಂದು ಪ್ರಕಟ ಮಾಡಿದ್ದು ಪಟ್ಟಿ ಅಂದ್ರೆ ಜಸ್ಟ್ ಅಂಕಗಳನ್ನು ಮಾಡಿದ್ದಾರೆ. ನಾವು ಅದನ್ನು ಅನಲೈಸಿಸ್ ಮಾಡಿ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಎಷ್ಟು ಜನ ಅಂದರೆ ಅಪ್ರಾಕ್ಸಿಮೇಟ್ಲಿ, ಇಟ್ಸ್ ನಾಟ್ ಅ ಫೈನಲ್, ಓಕೆ, ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನ ಒಂದು ಅರ್ಹತೆಯನ್ನು ಪಡೆದಿದ್ದಾರೆ ಅಂತ ಅದನ್ನು ನೋಡೋಣ. ಮತ್ತು ಒಟ್ಟು 1:5ಗೆ ಆಯ್ಕೆ ಆಗಬೇಕಾಗಿರೋ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಕ್ವಾಲಿಫೈ ಆದ ಸಂಖ್ಯೆಯನ್ನು ಕಂಪ್ಯಾರಿಸನ್ ಮಾಡಿ ನೋಡಿದಾಗ ನಮಗೆ ಕಾಂಪಿಟೇಷನ್ ಸದ್ಯಕ್ಕೆ ಎಷ್ಟಿದೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೀವಿಲ್ಲಿ ಈ ಒಂದು ಅಂಕಪಟ್ಟಿಯನ್ನು ನೋಡಿದಾಗ, ಇಲ್ಲಿ ಅಂಕಪಟ್ಟಿಗಳನ್ನು ನೋಡಿದಾಗ ನಮ್ಗೆ ಈಸಿಯಾಗಿ ನಾವು ನೋಡ್ಬೋದು. ಇದು ಪೇಪರ್ 1, ಇದು ಪೇಪರ್ 2. ಆಮೇಲೆ ನಿಮಗೆ ಇಲ್ಲಿ ಟೋಟಲ್ ಮಾರ್ಕ್ಸು ನೋಡಲಿಕ್ಕೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಇದು ಪೇಪರ್ 1, ಪೇಪರ್ 2, ಆಮೇಲೆ ಅಂತಿಮ ಅಂಕ. ಬಟ್ ನಮಗೆ ಪೇಪರ್ 1 ಮತ್ತು 2 ಎರಡೂ ಸೇರಿ 30% ಆಗಬೇಕಾ, ಅಥವಾ ಪೇಪರ್ 1ನಲ್ಲಿ ಮತ್ತು 30%, ಆಮೇಲೆ ಪೇಪರ್ 2ಅಲ್ಲಿ 30% ಆಗಬೇಕಾ ಅಂತ ಅಭ್ಯರ್ಥಿಗಳ ಒಂದು ಗೊಂದಲವಿತ್ತು. ಅದು ಇದೀಗ ನಾನು ಹೇಳಿದ ಹಾಗೆ 30% ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಸೇರಿ 30% ಆಗಬೇಕು. ಇದು 30% ಎಷ್ಟಕ್ಕೆ? 100%ಗೆ, 100ಕ್ಕೆ 30% ಆಗಬೇಕು. ಇಲ್ಲಿ ಹಾಗಾದರೆ 200ಕ್ಕೆ ಎಷ್ಟಾಗಬೇಕು? 60%, ಅಂದರೆ 60 ಮಾರ್ಕ್ ಆಗಬೇಕು. ಓಕೆ, ಈಗ ಇಲ್ಲಿ ಟೋಟಲ್ ಆಗಿರೋದು ಇದು 100, ಇದು 100. ಅರ್ಥ ಆಯ್ತಾ? ಇದು 100, ಇದು 100 ಅಂದರೆ ಇದು ಔಟ್ ಆಫ್ 200 ಇರುತ್ತೆ. ಈಗ 200 ಅಂದರೆ ಇಲ್ಲಿ ನಿಮಗೆ 200ಗೆ 60 ಯಾರು ತೊಗೊಂಡಿರ್ತಾರೆ ಅವ್ರದ್ದು ಏನಪ್ಪ ಕ್ವಾಲಿಫೈ ಆಗ್ತಾರೆ ಅವರು. ಇದಕ್ಕೆ 1:5ಗೆ. ಅರ್ಥ ಆಯ್ತಾ? ಅಂದರೆ ಇದೇ 100ಕ್ಕೆ 30% ಅಂತ ಅರ್ಥ. ಓಕೆ, ಸೊ ನಾವು ಇದನ್ನು ಸ್ವಲ್ಪ ಅನಲೈಸಿಸ್ ಮಾಡಿ ನೋಡಿದಾಗ, ಅಂದರೆ ಈ ಒಂದು PDF ನಾವು ಎಕ್ಸೆಲ್ ಶೀಟಿಗೆ ಕನ್ವರ್ಟ್ ಮಾಡಿ ಕೆಲವೊಂದು ಫಾರ್ಮುಲಾಸ್ ಮುಖಾಂತರ ನೋಡಿದಾಗ ಪೇಪರ್ 1ನಲ್ಲಿ ಮತ್ತು ಪೇಪರ್ 2ಅಲ್ಲಿ ಎರಡೂ ಸೇರಿ ಯಾರು 30% ತೆಗೆದುಕೊಂಡಿದ್ದಾರೆ, ಅಥವಾ ಸಿಂಪಲಾಗಿ ಹೇಳಬೇಕಂದ್ರೆ ಆ ಒಂದು PDF ಕೊಟ್ಟಿದ್ದಾರೆ ನಿಮಗೆ ಈಗ ಆಲ್ರೆಡಿ. ಇದು ಏನಪ್ಪ KA ಮುಖಾಂತರ, ಆ KA ಮುಖಾಂತರ ಅದಿದ್ದದ್ದು ಎಕ್ಸೆಲ್ ಶೀಟಿಗೆ ಕನ್ವರ್ಟ್ ಮಾಡಿ ನೋಡಿದಾಗ ನಿಮಗೆ ಮೋರ್ ದೆನ್ 60 ಮಾರ್ಕ್ಸ್ ಇದ್ದವರು ನೀವು ಅದನ್ನು ಅಲ್ಲಿ ಫಿಲ್ಟರ್ ಮಾಡಿ ನೋಡಿದಾಗ ಎಷ್ಟು ಜನ ಅಂತ ನಿಮಗೆ ಗೊತ್ತೇ ಆಗುತ್ತೆ. ನಾವು ಇದನ್ನು ಈ ಮೋರ್ ದೆನ್ 60 ಮಾರ್ಕ್ಸನ್ನು ಎಷ್ಟು ಜನ ತೆಗೆದುಕೊಂಡಿದ್ದಾರೆ ಅಂತ ಇಲ್ಲಿ ನೋಡೋಣ. ನೀವು ಇಲ್ಲಿ ನೋಡ್ಬೋದು 60 ಮಾರ್ಕ್ ಇದು ಕೊನೆಯ ಅಂಕ. ಓಕೆ, ಸೊ ಇಲ್ಲಿ 59.75 ಇದ್ರೂ ನೀವು ಕ್ವಾಲಿಫೈ ಇಲ್ಲ. ಅರ್ಥ ಆಯ್ತಾ? ಎರಡೂ ಪೇಪರ್ ಸೇರಿ ನೋಡಿ, ಇದು ಪೇಪರ್ 1ನಲ್ಲಿ 100ಕ್ಕೆ 21.25 ಬಿದ್ದಿದ್ದಾವೆ. ಓಕೆ, 21.25 ಇದ್ರೂ ಓಕೆ. ಆಮೇಲೆ ಪೇಪರ್ 2ಅಲ್ಲಿ 38.75. ಓಕೆನಾ? ಸೊ ಇದು ಎರಡೂ ಸೇರಿ 60 ಮಾರ್ಕನ್ನು ಪಡೆದಿದ್ದರೆ ನೀವು 1:5ಗೆ ಅರ್ಹತೆಯನ್ನು ಪಡೆದುಕೊಂಡಂಗೆ. ಅರ್ಥ ಆಯ್ತಾ? ಕೆಲವೊಂದು ಅಭ್ಯರ್ಥಿಗಳು ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇಲ್ಲ, ಇಲ್ಲಿ ಪೇಪರ್ 1ನಲ್ಲಿ ನಮಗೆ 30% ಇಲ್ಲ, ಆದರೆ ಇಲ್ಲಿ 30% ಇದೆ, ಅದಕ್ಕೆ ನಾವು ಅರ್ಹತೆಯನ್ನು ಪಡೆದಿದ್ವಾ ಅಥವಾ ಇಲ್ಲ ಅಂತ ಕಾಮೆಂಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಒಂದು ಅಂತಿಮ ಒಂದು ಆನ್ಸರ್ ಏನಪ್ಪ ಅಂತಂದ್ರೆ 60%, ಅಂದರೆ 60 ಮಾರ್ಕ್ ಇದ್ದರೆ ಮುಗೀತು. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಅಷ್ಟು
ಅಷ್ಟು 4722 ಇಷ್ಟು ಜನ ಏನಪ್ಪ ಈ ಒಂದು 60 ಅಂಕಗಳಿಗಿಂತ ಅಧಿಕ ಅಥವಾ 60 ಅಥವಾ 60ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದುಕೊಂಡ ಒಂದು ಅಭ್ಯರ್ಥಿಗಳ ಸಂಖ್ಯೆ ಆಗಿದೆ. ಸೊ ಈ ಒಂದು ಬೇಸಿಸ್ ಮೇಲೆ ನಾವು ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕೋಣ. ಈಗಾಗಲೇ ನಾನು ಮುಂಚೆಗೆ ನಿಮಗೆ ಡಿಸ್ಪ್ಲೇ ಮಾಡಿದ ಒಂದು ಮಾಹಿತಿಯನ್ನು ನೋಡ್ಬೋದು. ಇಲ್ಲಿ ಎಲ್ಲ ಮಾಹಿತಿಯನ್ನು ನೀವು ನೋಡ್ಬೋದು. ಓಕೆನಾ? ಸೊ ಇಲ್ಲಿ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟು ಅಂದರೆ ನಾನ್ HK. ಓಕೆ, ನಾನ್ HK 2286 ಅರ್ಥ ಆಯ್ತಾ? 2286 ಆಯಿತು. ಆಮೇಲೆ ಒಟ್ಟು ಅರ್ಜಿ ಸಲ್ಲಿಸಿದ ಎಷ್ಟು 23,000. ಆಮೇಲೆ ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ 18,808. ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿಗಳು 4,213. ಆಮೇಲೆ ಪೇಪರ್ 1 ಮತ್ತು ಪೇಪರ್ 2 ಸೇರಿಸಿ 30% ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರುವ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು? ಈಗಾಗಲೇ ಹೇಳಿದಾಗೆ 4722. ಇದು ಸಂಖ್ಯೆ ತುಂಬ ಕಡಿಮೆ. ಯಾಕೆಂದರೆ ಒಟ್ಟು ಖಾಲಿ ಹುದ್ದೆಗಳು ಎಷ್ಟಿದಾವ? 2286 ಇದಾವ. ನೋಡಿ, 2286 ಅಂದರೆ 4722 ಅಂದರೆ ಇದಕ್ಕಿಂತ ಡಬಲ್ ಆಗುತ್ತೆ ಅಷ್ಟೇ. ಕಾಂಪಿಟೇಷನ್ ಎಷ್ಟು ಕಡಿಮೆ ಇದೆ ನೋಡಿ. 30% ಇದ್ದವ್ರದ್ದು ಆಲ್ರೆಡಿ ಒಂದು ಕ್ವಾಲಿಫೈ ಆದಂಗೆ, ಚೆನ್ನಾಗಿ ಸ್ಕೋರ್ ಇದ್ರೆ. ಅರ್ಥ ಆಯ್ತಾ? ಇಲ್ಲಿ 1:5ಗೆ ಆಯ್ಕೆ ಆಗಬೇಕಾಗಿರುವ ಅಭ್ಯರ್ಥಿಗಳ ಸಂಖ್ಯೆ ಈ ಒಂದು 2286 ಹುದ್ದೆಗಳಿದಾವೆ. ಇದಕ್ಕೆ ಇಂಟು 5 ಮಾಡಿದಾಗ 11430 ಬರುತ್ತೆ. ಇಷ್ಟು ಅಭ್ಯರ್ಥಿಗಳು ನೀವು ಏನಪ್ಪ 1:5ಗೆ ಆಯ್ಕೆ ಪಟ್ಟಿಯನ್ನು ಒಂದು ಏನಪ್ಪ ಪ್ರಕಟಣೆ ಮಾಡಬೇಕು. ಬಟ್ ಅಭ್ಯರ್ಥಿಗಳೇ ಅರ್ಹರಿಲ್ಲ ಅಂದ್ರೆ ಇಲ್ಲಿ ನಮಗೆ ಅರ್ಹರಿರುವ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಸಿಗುತ್ತೆ? 4722. 4722 ಅಂದರೆ ಈ ಒಂದು ಖಾಲಿ ಇರುವ ಒಂದು ಹುದ್ದೆಗಳಿಗೆ 1:2 ಇದ್ದಂಗೆ. 1:2 ಇದ್ದಂಗೆ ಅಂದರೆ 1:5 ಇದ್ದು ಅಷ್ಟು ಅಭ್ಯರ್ಥಿಗಳದ್ದು ಕಾಂಪಿಟೇಷನ್ ಕಡಿಮೆ ಇದೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆನೇ ಕಡಿಮೆ ಇದೆ ಅಂದರೆ ಇಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ. ಅರ್ಥ ಆಯ್ತಾ? ಸೊ ಅದಕ್ಕೆ ಇಲ್ಲಿ ಒಂದು 1:5ಗೆ ಆಯ್ಕೆ ಮಾಡಿದರೆ ಇಷ್ಟು ಒಂದು ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ. 30% ಅಥವಾ 60 ಅಂಕಗಳಿಗಿಂತ ಹೆಚ್ಚಿನ ಅಂಕಗಳನ್ನು ತೆಗೆದವರು ಇಷ್ಟು ಜನ ಮಾತ್ರ. ಅಂದರೆ ಆಲ್ಮೋಸ್ಟ್ ಆಲ್ ಇದೇನು 1:2 ಅಷ್ಟು ಒಂದು ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಿದ್ದಾರೆ. ಇಲ್ಲಿನ 1:2 ಇದ್ದಲ್ಲೇ ಇದರಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಈ ಒಂದು ಮುಂದಿನ ಒಂದು ಏನಪ್ಪ ದೇಹದಾಢ್ಯತೆ ಈ ಒಂದು ಎಲ್ಲ ಟೆಸ್ಟ್ಗಳಲ್ಲಿ ಚೆನ್ನಾಗಿ ನೀವು ಪಾಸ್ ಆಗಿದೆ ಆದರೆ ನೀವು ಈಸಿಯಾಗಿ ಏನಪ್ಪ 1:1 ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ಬೋದು. ಸೊ ಫ್ರೆಂಡ್ಸ್, ಇದು ಪೇಪರ್ 1 ಮತ್ತು ಪೇಪರ್ 2ದು ಏನಪ್ಪ ಅಂಕಗಳಿದ್ದಾವೆ. ಪೇಪರ್ 1 ಮತ್ತು ಪೇಪರ್ 2 ಅಷ್ಟೇ. ಇದರ ಜೊತೆ ಇದನ್ನು 75% ಆಮೇಲೆ ಪ್ಲಸ್ 30% PUC ಆ್ಯಡ್ ಮಾಡಿ ನಿಮ್ದು ಏನು ಮಾಡ್ತಾರೆ 1:5 ಲಿಸ್ಟನ್ನು ತಯಾರು ಮಾಡ್ತಾರೆ. ಅರ್ಥ ಆಯ್ತಾ? 1:5 ಲಿಸ್ಟನ್ನು ತಯಾರು ಮಾಡ್ತಾರೆ. ಅಂದರೆ ಇಲ್ಲಿ 30% ಅಂದರೆ ಈಗ 30% ಅಂಕಗಳಿಂದ ಹೆಚ್ಚಿಗೆ ತೊಗೊಂಡವ್ರಿಗೆ ಅಟ್ಟ ಇದನ್ನು 75%ಗೆ ಕನ್ಸಿಡರ್ ಮಾಡಿ ಆಮೇಲೆ ಈ ಒಂದು 30%ಅನ್ನು ಆ್ಯಡ್ ಮಾಡಿ 1:5 ಏನಪ್ಪ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಐ ಹೋಪ್ ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ ಒಂದು ವಾರದ ಬಿಟ್ಟು ಆಫ್ಟರ್ 1 ವೀಕ್ ಬಿಫೋರ್ 2 ವೀಕ್ ಓಕೆ 8ರಿಂದ 15 ದಿನಗಳವರೆಗೆ ಈ ಒಂದು ಆಯ್ಕೆ ಪಟ್ಟಿಯನ್ನು ಬಿಡುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಈ ಒಂದು BMTC ಕಂಡಕ್ಟರ್ ನಾನ್ HK ಈ ಒಂದು ವೃಂದದ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿಯಾಗಿತ್ತು.
ಈ ನಾನು ಹೇಳುವ ಒಂದು ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅರ್ಥ ಆಯ್ತಾ. ಸೊ ಆದಷ್ಟು ನಾನು ಒಂದು ಕರೆಕ್ಟಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ತಿಳ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.